ಶ್ರೀರಾಮ ಸಮರ್ಥ. ನಿಮಗೆ ನಾಮದ ಅತ್ಯಂತ ಅಭಿರುಚಿ ಉಂಟಾಯಿತೆಂದರೆ ನನ್ನ ಆನಂದವು ಉಕ್ಕೇರಿ ಬರುತ್ತದೆ. ಆಗ ನನಗೆ ನಿಮಗಾಗಿ ಏನು ಮಾಡಲಿ ಏನು ಬಿಡಲಿ ಎಂದು ಅನಿಸತೊಡಗುತ್ತದೆ. ನಾನು ನಿಮಗೆ ಯಾವ ನಾಮ ಕೊಟ್ಟಿರುವೆನೋ ಅದೇ ನಾಮವನ್ನು ಬ್ರಹ್ಮಾನಂದರಿಗೂ ಕೊಟ್ಟಿರುತ್ತೇನೆ. ಅವರು ಅದನ್ನು ಸರ್ವಸ್ವವೆಂದು ತಿಳಿದುಕೊಂಡರು. ನೀವು ಹಾಗೆ ತಿಳಿಯುವುದಿಲ್ಲ. ಕೇವಲ ನಾಮಸ್ಮರಣೆಯಿಂದ ಅವರು ಎಷ್ಟೊಂದು ದೊಡ್ಡವರಾದರು. ಅವರು ಕೇವಲ ಆಜ್ಞಾಪಾಲನೆ ಮಾಡಿದರು. ಅದೇ ರೀತಿಯಾಗಿ ನೀವು ನನ್ನ ಆಶೀರ್ವಾದದಂತೆ ವರ್ತಿಸಿದ್ದಾದರೆ ಕಾಲವನ್ನೂ ಕೂಡ ದೂರ ಸರಿಸುತ್ತೀರಿ. ಅಂದ ಮೇಲೆ ಸಂಚಿತದ ಪ್ರಶ್ನೆ ಎಲ್ಲಿ ಉಳಿಯುವುದು ಎಂದು ಶ್ರೀ ಮಹಾರಾಜರು ಎದೆಯ ಮೇಲೆ ಕೈಯಿಟ್ಟು ಹೇಳಿದರು. ನನ್ನ ಜನರು ವಾರ್ಧಕ್ಯದ ಹಾಗೂ ಅಂತಕಾಲದ ಚಿಂತೆ ಮಾಡಬಾರದು. ಸಂತರು ತಮ್ಮ ವಚನದಲ್ಲಿ ಇರುತ್ತಾರೆ, ಅದರಂತೆ ನಾನು ನಾಮದಲ್ಲಿ ಇರುತ್ತೇನೆ. ನೀವು ತೆಗೆದುಕೊಳ್ಳುವ ನಾಮವನ್ನು ನಾನೇ ನಿಮ್ಮಿಂದ ತೆಗೆದುಕೊಳ್ಳುವಂತೆ ಮಾಡುತ್ತೇನೆಂಬ ಭಾವನೆಯನ್ನಿಟ್ಟುಕೊಳ್ಳಿರಿ. ಅದರಲ್ಲಿಯೇ ನನ್ನ ಸಹವಾಸ ಲಭಿಸುತ್ತದೆ. ನಿಮಗೆ ಅಂತಕಾಲದ ಕಷ್ಟದ ಅರಿವು ಆಗುವುದಿಲ್ಲ. ಮನಸ್ಸು ವಿಷಯಾಕಾರವಾಗತೊಡಗಿತೆಂದರೆ ನನ್ನ ಸ್ಮರಣೆ ಮಾಡಿರಿ. ಬಹಳಷ್ಟು ಸಮಯದ ನಂತರ ನೆನಪಾದರೂ ನನ್ನ ಸ್ಮರಣೆ ಮಾಡಿರಿ. ಅಂದರೆ ಮುಂದೆ ಮುಂದೆ ನನ್ನ ನೆನಪು ಬೇಗನೆ ಆಗುತ್ತಾ ಹೋಗುತ್ತದೆ. ನನ್ನವರಾಗುವುದು ಕಠಿಣವಿಲ್ಲ. ಎಲ್ಲವನ್ನು ಬಿಟ್ಟು ನನಗೆ ಶರಣು ಬನ್ನಿರಿ. ನಾನು ಹೇಳಿದ್ದನ್ನು ಸ್ಮರಣೆಯಲ್ಲಿಟ್ಟುಕೊಳ್ಳಿರಿ. ನನ್ನ ಹೇಳಿಕೆಯಲ್ಲಿ ನಾನು ಇರುತ್ತೇನೆ. ನನ್ನನ್ನು ಬೇರೆ ಎಲ್ಲಿಯೂ ನೋಡಬೇಡಿರಿ. ನೀವು ನಾಮವನ್ನಷ್ಟು ಕಾಯ್ದುಕೊಳ್ಳಿರಿ. ನಾಮದಲ್ಲಿ ಮನಸ್ಸನ್ನಿಡಿರಿ. ಇದೇ ನನ್ನ ನಿಜವಾದ ದರ್ಶನವಾಗಿರುತ್ತದೆ. ಹಗಲಿರುಳು ಮನಸ್ಸಿನಲ್ಲಿ ಚಿಂತನೆ ಮಾಡಬೇಕಾದದ್ದೇನೆಂದರೆ, ನಾನು ನಿಮಗೆ ಶರಣು ಬಂದಿರ್ತೇನೆ, ನನಗೆ ಶರಣಾಗತನಾಗಲು ಕಲಿಸಿರಿ. ನಾನು ನಿಮಗೆ ಕೊನೆಗೊಂದು ಮಾತು ಹೇಳುತ್ತೇನೆ, ನಾಮಕ್ಕೆ ಶರಣು ಹೋಗಿರಿ. ನಾನು ನಾಮಕ್ಕಿಂತ ಬೇರೆಯಾಗಿರುವುದಿಲ್ಲ. ನಾನು ನಿಮ್ಮ ತಲೆದಿಂಬಿನ ಹತ್ತಿರವೇ ಇರುತ್ತೇನೆ. ಜಾನಕಿ ಜೀವನ ಸ್ಮರಣ ಜೈ ಜೈ ರಾಮ್. ಶ್ರೀ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾಧಿರಾಜ ಸಚ್ಚಿದಾನಂದ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜ್ ಕಿ ಜೈ. जय जय रघुवीर समर्थ. सद्गुरुनाथ महाराज की जय. जय जय रघुवीर समर्थ.